ಸಮೀಕ್ಷೆ ಮಾಡೋದ್ರಿಂದ ಒಳ್ಳೇದಲ್ಲ. ಯಾಕಂದ್ರೆ ನಾನು ಪೇಪರ್ನಲ್ಲಿ ಓದಿದ ಮುಖಾಂತರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಏನು, ಯಾಕಂದ್ರೆ ಈ ಚುನಾವಣೆ ಬಿಟ್ಟು ನೀವು ಕೇಳ್ತಾ ಇದ್ದೀರಿ. ಯಾಕಂತಂದ್ರೆ ನಮ್ಮ ಸಮಾಜ ಹೇಗಿದೆ ಅಂತಂದ್ರೆ ಎಲ್ಲ ವರ್ಗದವ್ರು ಇದ್ದಾರೆ, ಬಡವರು ಇದ್ದಾರೆ, ಮಧ್ಯಮ ವರ್ಗದವರು, ಶ್ರೀಮಂತ ವರ್ಗ ಇದ್ದಾರೆ, ಎಲ್ಲವನ್ನು ತಿಳ್ಕೊಬೇಕಲ್ಲ. ಸರ್ಕಾರಗಳು ಇರುವುದು ಅದಕ್ಕೆ ಜನ ಕಲ್ಯಾಣಕ್ಕಾಗಿ ಇರುವಂಥವು, ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಇರುವಂಥ ಸರ್ಕಾರಗಳು. ಜನರಿಗಾಗಿ ನಾವು ಮಾಡ್ಬೇಕಲ್ಲ, ಜನರಿಗೋಸ್ಕರ ನಾವು ಕಾರ್ಯಕ್ರಮ ಹಾಕೋಬೇಕಲ್ಲ ಅನ್ನುವ ಹಾದಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಸಮೀಕ್ಷೆ ಮಾಡ್ತಾ ಇದ್ದಾರೆ, ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ವೈಯಕ್ತಿಕ ನನ್ನ ಅಭಿಪ್ರಾಯ, ನಮ್ಮ ಮನೆಗೆ ಬಂದ್ರೆ ನಾನು ಕೊಡವನೆ. ನಮ್ಮ ಮನೆಯಲ್ಲಿ ಏನಿದೆ, ನಮ್ದು ಎಜುಕೇಶನ್ ಏನಿದೆ, ಸಾಮಾಜಿಕವಾಗಿ ಏನಿದೆ, ಶೈಕ್ಷಣಿಕವಾಗಿ ಏನಿದೆ, ಆರ್ಥಿಕವಾಗಿ ಏನಿದೆ, ಅದನ್ನು ನಾವು ಕೊಡ್ಲೇಬೇಕಾಗ್ತದೆ, ಕೊಡ್ತೇವೆ, ಗೊತ್ತಾಗ್ಲಿ. ಸರಿಯಾ? ಇನ್ನೊಂದು ಚರ್ಚೆ ನಡೆದಿರುವಂತಹ ರಾಜ್ಯದಲ್ಲಿ ಏನಂದ್ರೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅನ್ನೋದೊಂದು ಚರ್ಚೆ ನಡೆದಿದೆ. ಈ ಸಂದರ್ಭದಲ್ಲಿ ಉಗ್ರಪ್ಪ ಅವರು ಒಂದು ಹೇಳಿಕೆ ನೀಡಿದರು, ಇನ್ನೊಬ್ಬರ ತಟ್ಟೆಯಲ್ಲಿ ಅನ್ನವನ್ನು ಕಸಿದುಕೊಳ್ಬಾರ್ದು ಅಂತ ಒಂದು ಹೇಳಿಕೆ ನೀಡಿದರು. ಸರ್ಕಾರಿ ಪ್ರೋಗ್ರಾಮ್ ಏನಂತ ಹೇಳಿದ್ರು ಅಂದ್ರೆ ಯಾರಿಗೆ ಹೇಳಿದ್ರು? ಸಿಎಂ ಅವರಿಗೆ. ಅಂದ್ರೆ ಎಸ್ಟಿ ಸಮುದಾಯವನ್ನು ಸೇರ್ಸಕತ್ತಿದ್ರಿಂದ ಅದೇ ಸರ್ ಕುರುಬ ಸಮುದಾಯವನ್ನು ಸೇರ್ಸ್ತಾ ಇದಾರೆ. ಅದು ಇನ್ನೊಬ್ಬರ ತಟ್ಟೆಯಲ್ಲಿ ಅನ್ನ ಕಸ್ದಂಗ ಆಗುತ್ತಾ, ಇದು ಮಾಡಬಾರ್ದು, ಎಸ್ಟಿಗೆ ಕುರುಬ ಸಮುದಾಯವನ್ನು ಸೇರ್ಸಬಾರ್ದು ಅಂತ ಹೇಳಿ ಡೈರೆಕ್ಟ್ ಸಿಎಂ ಅವರಿಗೆ ಹೇಳ್ತಾರೆ. ಓಕೆ, ಈ ಪ್ರಶ್ನೆ ನಾನು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಹೇಳೋದಾದ್ರೆ ಈ ಪ್ರಶ್ನೆಗೆ ಉತ್ತರ ಆಯ್ತಾ, ಇದು ನಮ್ಮ ಚುನಾವಣೆಗೆ ಸಂಬಂಧದ್ದಲ್ಲ, ಆದರೂ ಕೂಡ ನೀವು ವೈಯಕ್ತಿಕವಾಗಿ ಪ್ರಶ್ನೆ ಕೇಳಿದಿರಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಉಗ್ರಪ್ಪನವರು, ನಾನು ನೋಡಿದೆ, ಟಿವಿ ಕ್ಲಿಪ್ ಅನ್ನು ನೋಡಿದ್ದೇನೆ, ಪೇಪರ್ನಲ್ಲಿ ನೋಡಿದ್ದೇನೆ. ಉಗ್ರಪ್ಪನವರು ಕೂಡ ಸಾಮಾಜಿಕ ನ್ಯಾಯದ ತಳಹದಿಯಲ್ಲೇ ಸಾಹೇಬರ ಜೊತೆ, ಸಿಎಂ ಸಾಹೇಬರ ಜೊತೆಗೆ ಬಂದವರು. ಅವರು 35 ವರ್ಷ ಒಳ್ಳೆ ಸಂಸದೀಯ ಪಟುನೇ ಅವರು ಕೂಡ, ಉಗ್ರಪ್ಪನವರು ಕೂಡ. ಆದರೆ ಅಂತಹ ಕಾರ್ಯಕ್ರಮದಲ್ಲಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಂದದ್ದು ನನಗಂತೂ ಇಷ್ಟ ಆಗಿಲ್ಲ, ನನಗಂತೂ ಸರಿಯಾಗಿಲ್ಲ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ತನ್ನ ಜೀವನದ, ರಾಜಕೀಯ ಜೀವನದ ಒಂದು 45-50 ವರ್ಷಗಳ ಕಾಲ ಸಾಮಾಜಿಕ ನ್ಯಾಯಕ್ಕಾಗಿಯೇ ಬಡದಾಡ್ತಾ ಇದ್ದಾರೆ. ಕರೆಕ್ಟಾ? ಸಾಮಾಜಿಕ ನ್ಯಾಯ ಎಲ್ಲ ಸಮಾಜಿಗಳಿಗೂ ನ್ಯಾಯವನ್ನು ಕೊಡಿಸುವಂಥದ್ದಾಗಬೇಕು, ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನುವಂಥ ವ್ಯಕ್ತಿ. ಅವ್ರಿಗೆ ಮುಜುಗರ ಮಾಡುವಂಥ ಒಂದು ಹೇಳಿಕೆ ಅಂತ ಸಂಸದೀಯ ಪಟು ಉಗ್ರಪ್ಪನವರು ಅಲ್ಲಿ ಮಾತನಾಡಬಾರ್ದಾಗಿತ್ತು ಅಂತ ನಂದು ಕೂಡ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಬೇರೆ ಬೇರೆ ಏನೋ ವೇದಿಕೆಗಳಿದ್ದು ಅಲ್ಲಿ ಅವ್ರಿಗೆ ವೈಯಕ್ತಿಕ, ಅವರು ಭೇಟಿ ಆಗ್ತಿರ್ತಾರೆ, ಅವರಿಗೆ ಪಕ್ಷದಲ್ಲಿ ಹೇಳ್ಬೋದಿತ್ತು. ಬಟ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದೂ ನೇರವಾಗಿ ಸಿಎಂ ಅವ್ರಿಗೆ ಹೇಳಿ, ಅದು ನಮಗಂತೂ ಸರಿಯಾಗಿಲ್ಲಪ್ಪ. ಯಾರು ಅವ್ರು ಹೇಳೇ ಬಿಟ್ರಲ್ಲ, ಸಿಎಂ ಅವರು ಕೂಡ ಹೇಳಿದರು, ಯಾರ ತಟ್ಟೆಯನ್ನು ಕಸ್ಕೋಬಾರ್ದು ಅಂತೇಳಿ. ಯಾರು ಕಸ್ಕೊಂಡಾರ ಅಂತ ನಾನು ಹೇಳಕ್ಕಾಗಲ್ಲ, ಹೌದಾ? ಬಟ್ ಆ ಹೇಳಿಕೆ ಅದು ಪ್ರಜ್ಞಾವಂತರಿಗೆ, ಅದ್ರ ಬಗ್ಗೆ ವಿಚಾರಣೆ ಮಾಡುವವರಿಗೆ ಸರಿ ಆಗಲಿಲ್ಲ. ಅದು ಒಬ್ಬ ಸಂಸದೀಯ ಪಟು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇರುವವರೇ, ಅವ್ರ ಪಕ್ಷದವರೇ, ಅವ್ರ ಜೊತೆ ಇದ್ದವರೇ, ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೇಳ್ತಾರ ಅಂತಂದ್ರೆ ಅದು ಯಾಕೋ ಸದಭಿರುಚಿಯ ಹೇಳಿಕೆ ಅಂತ ನನಗನಿಸಲಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಾಮಾಜಿಕ ನ್ಯಾಯಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಯಾರು? ಮಾನ್ಯ ಮುಖ್ಯಮಂತ್ರಿಗಳು, ಹೌದಾ? ಒಬ್ಬ ವ್ಯಕ್ತಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಾಗ ಅವರು ಒಂದೇ ಜನಾಂಗದಕ್ಕೆ ಸೀಮಿತವಾಗಿ ಆ ಹೇಳಿಕೆ ಬಂತಲ್ಲ, ನಮಗೇನು ಅಂತ ಅದು ಸರಿ ಅನಿಸ್ಲಿಲ್ಲಪ್ಪ. ಎಸ್ಟಿ ಸಮುದಾಯವನ್ನ ಕುರುಬ ಸಮುದಾಯವನ್ನು ಎಸ್ಟಿ ಸೇರಿಸ್ತಕ್ಕಂಥ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಕೆಲವು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಅವರು ಅರ್ಹತೆ ಇಲ್ಲ ಆದ್ರೂ ಸುಮ್ಮನೆ ಸೇರಿಸ್ತದ ರಾಜಕೀಯವಾಗಿ ಅಂತಕ್ಕಂಥದ್ದು. ತಾವು ಹೇಳೋದಾದ್ರೆ ಅದನ್ನ ಸೇರಿಸ್ಬೇಕು ಬೇಡ, ಅದು ಏನಿದೆ ಅದು ಅಂತ ಅದನ್ನ ನಾನು ಓದಿಲ್ಲ. ಕುಲಶಾಸ್ತ್ರೀಯ ಅಧ್ಯಯನ ಅಥವಾ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಕಳಿಸಿದಂಥ
ಒಂದು ವರದಿ ಮತ್ತು ಈಗ ಬಂದಂಥ ವರದಿ ಪೇಪರ್ಗಳು ನೋಡೇ ನಾನು ತಿಳ್ಕೊಂಡಿದ್ದೀನಿ ಹೊರತು ನನಗೆ ಯಾರು ಏನು ಮಾಡಿದರು ಅನ್ನೋದಕ್ಕಿಂತ ಹೆಚ್ಚು ಅಥವಾ ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚು ಅದು ಸರ್ಕಾರದ ಮಟ್ಟದಲ್ಲಿ ಆಗುವಂಥದ್ದು, ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಆಗುವಂಥದ್ದು, ರಾಜ್ಯ ಸರ್ಕಾರ ಕಳಿಸುವಂಥ ವರದಿ ಎಲ್ಲ ನೋಡಿ ಮಾಡ್ತಾರೆ. ಬಟ್ ಇಂಥ ಹೇಳಿಕೆಗಳು ಒಬ್ಬ ಸಾಮಾಜಿಕ ನ್ಯಾಯದ ರೂವಾರಿ ಅವ್ರಿಗೆ ನೇರವಾಗಿ ಮಾತಾಡೋದ್ರಿಂದ ಜನ ಏನಂತ ತಿಳ್ಕೊಬೋದು ಅನ್ನೋದು ಪ್ರಶ್ನೆ. ಅದಾಗಬಾರ್ದಾಗಿತ್ತು, ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದಾಗಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ರಾಜಕೀಯ ಅದು ಆದರೂ ಕೂಡ ನಿಮ್ಗೆ ಹೇಳಿದ್ದೇನೆ. ಆದರೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ತಿಳಿಸಲಿಕ್ಕೆ ನಾನು ಸ್ವತಂತ್ರವಿದ್ದೀನಲ್ಲ. ನಾನೇನು ರಾಜಕೀಯ ಮಾತಾಡ್ತಾ ಇಲ್ಲ. ಆದರೆ ನೀವು ಕೇಳಿದಂಥ ಪ್ರಶ್ನೆ ಸಾಮಾಜಿಕವಾಗಿ ಇರೋದರಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಆದಂಥ ಒಂದು ಹೇಳಿಕೆಯನ್ನು ನಾನು ಗೊತ್ತಿದ್ದು ಹೇಳಿಲ್ಲ ಅಂತಂದರೆ ನನ್ನಿಂದ ಕೂಡ ತಪ್ಪಾಗಬಹುದು ಅನ್ನೋದರ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೇನೆ. ಅದಾಗಬಾರ್ದಾಗಿತ್ತು, ಆಗಿದೆ. ಮತ್ತು ಅವರು ಎಷ್ಟು ದೊಡ್ಡ ಮನುಷ್ಯ, ಯಾರು ಸಿದ್ದರಾಮಯ್ಯ ಸಾಹೇಬರು, ಅದನ್ನು ಅಪೆಂಡಿಂಗ್ ಆಗಿ ತಗೊಳ್ಳಿಲ್ಲ ಅವರು. ಅಂದರೆ ತಮ್ಮ ಮನಸ್ಸಿಗೆ ಇದು ಮಾಡ್ಕೊಳ್ಳಿಲ್ಲ ಅವರು ಅಲ್ವಾ. ಅಂಥ ದೊಡ್ಡ ಮನುಷ್ಯಗೆ 50 ವರ್ಷ ರಾಜಕಾರಣ ಮಾಡೋದವ್ರಿಗೆ ಆ ರೀತಿ ಅಂಥ ಕಾರ್ಯಕ್ರಮದಲ್ಲಿ ಅಂತ ಹೇಳಿಕೆ ಬರಬಾರ್ದಾಗಿತ್ತು ಅನ್ನೋದು. ಓಕೆ, ಥ್ಯಾಂಕ್ ಯು.